ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಿ ಎಸ್ ರಿಯಾಕ್ಟ್ಸು. ಒಂದಷ್ಟು ಮೂವಿಗಳ ಬಗ್ಗೆ ಅಪ್ಡೇಟ್ಗಳಿವೆ. ಯಾವ ಮೂವಿ ಯಾವಾಗ ರಿಲೀಸ್ ಡೇಟ್ನ ಕನ್ಫರ್ಮೇಷನ್ ಯಾವಾಗ ಮಾಡಿದ್ದಾರೆ, ಮತ್ತು ಒಂದಷ್ಟು ಶೂಟಿಂಗ್ಗಳು ಎಷ್ಟೆಷ್ಟು ಬಂದಿವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣ. ಸೊ ಮೊದಲನೇದಾಗಿ ಮ್ಯಾಕ್ಸ್ ಮೂವಿಗೆ ಸಂಬಂಧಪಟ್ಟಂತೆ ಸೊ ಟ್ವಿಟ್ಟರಲ್ಲಿ ಎಲ್ಲ ಕಡೆ ತುಂಬ ಜನ ಫ್ಯಾನ್ಸ್ಗಳು ಮ್ಯಾಕ್ಸ್ ಮೂವಿ ಅಪ್ಡೇಟ್ ಯಾವಾಗ ಅಂತ ತುಂಬಾನೇ ಟ್ರೆಂಡ್ ಮಾಡೋ ಲೆವೆಲ್ಗೆಲ್ಲ ಕೇಳ್ತಾ ಇದ್ರು. ಬಟ್ ಇದು ಯಾವುದಕ್ಕೂ ಮ್ಯಾಕ್ಸ್ ಮೂವಿ ಅವರು ತಲೆ ಕೆಡಿಸ್ಕೊಳ್ದೆ ಅವ್ರ ಪಾಟಿಗೆ ಅವರು ಇದ್ರು. ಬಟ್ ಇವಾಗ ಪ್ರೊಡ್ಯೂಸರ್ ಕಡೆಯಿಂದ ಮತ್ತೆ ಕಿಚ್ಚ ಸುದೀಪ್ ಅವ್ರದ್ದು ಅಫಿಷಿಯಲ್ ಹ್ಯಾಂಡಲ್ ಕಡೆಯಿಂದ ಒಂದು ಪೋಸ್ಟ್ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ರಿಲೀಸ್ ಯಾವಾಗ ಅಂತ ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಬಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇವತ್ತು ಇಲ್ಲ ನಾಳೆ ಯಾವತ್ತಾದ್ರೂ ಯಾವುದೇ ಟೈಮಲ್ಲಾದರೂ ಕೂಡ ರಿಲೀಸ್ ಡೇಟ್ ಬರ್ಬೋದು ಅನ್ನೋ ಒಂದು ಪೋಸ್ಟ್ನ ಹಾಕಿದ್ದಾರೆ. ಸೊ ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಅಂತ. ರೂಮರ್ಸ್ಗಳ ಪ್ರಕಾರ ಆಗಸ್ಟ್ 15ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು ರೂಮರ್ಸು ಗಾಸಿಪ್ ಇದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಆಗಸ್ಟ್ಗೆ ಬರೋ ಡೌಟೇ, ಸೆಪ್ಟೆಂಬರ್ ಹೋಗ್ಬೋದು. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರೋ ಚಾನ್ಸಸ್ ಇದೆ. ನೋಡೋಣ ಮುಂದೆ ರಿಲೀಸ್ ಡೇಟ್ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ. ಸೊ ಮುಂದಿನ ಮೂವಿ ಕಡೆ ಬರೋದಾದ್ರೆ ದುನಿಯಾ ವಿಜಯ್ ಅವ್ರದ್ದು ಭೀಮಾ ಮೂವಿ ಕಡೆ. ಸೊ ಆಫ್ಟರ್ ಸಲಾಗದ ಸಕ್ಸಸ್ ನಂತರ ಸೇಮ್ ಅದೇ ಟೀಮ್ನ ಇಟ್ಕೊಂಡು ಭೀಮಾಗ್ ಬಂದಿದ್ದಾರೆ. ಬ್ಯಾಡ್ ಬಾಯ್ಸು ಮತ್ತು ಐ ಲವ್ ಯು ಟು ಕಣೆ ಅನ್ನೋ ಒಂದು 2 ಸಾಂಗ್ ಏನು ರಿಲೀಸ್ ಆಗಿತ್ತು, ತುಂಬ ಹಿಟ್ ಆಗಿ ಟ್ರೆಂಡಿಂಗಲ್ಲಿದೆ ಇನ್ನೂ ಕೂಡ. ಸೊ ಇವಾಗ ನೆಕ್ಸ್ಟ್ ಡೋಂಟ್ ವರಿ ಚಿನ್ನಮ್ಮ ಅನ್ನೋ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದ್ದು, ಅವರು ರಿಲೀಸ್ ಡೇಟ್ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದೇ ಆಗಸ್ಟ್ 9ಗೆ ದುನಿಯಾ ವಿಜಯ್ ಅವರ ಭೀಮಾ ಮೂವಿ ರಿಲೀಸ್ ಆಗೋಕೆ ಸಜ್ಜಾಗಿದೆ. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಮೂವಿ ಟೀಮಿಂದ ಅಫಿಷಿಯಲ್ ಆಗಿ ಆಗಸ್ಟ್ 9ಗೆ ದುನಿಯಾ ವಿಜಯ್ ಅವರ ಭೀಮಾ ಮೂವಿ ರಿಲೀಸ್ ಆಗ್ತಾ ಇದೆ. ಶ್ರೀ ಮುರಳಿ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಬಗೀರ. ಈ ಮೂವಿ ಅಂತೂ ತುಂಬಾನೇ ಡಿಲೇ ಆಗ್ತಾನೆ ಇತ್ತು. ಟೀಸರ್ ನೋಡಿದ್ಮೇಲೆ ನಮಗನ್ಸಿದ್ದು ಯಾಕೆ ಡಿಲೇ ಆಗ್ತಿದೆ ಅಂತ. ಟೀಸರಲ್ಲಿ ಅಷ್ಟು ಅಚ್ಚುಕಟ್ಟಾದ VFX ನಮಗೆ ನೋಡೋದಕ್ಕೆ ಸಿಕ್ತು. ಒಂದು ಸೂಪರ್ ಹೀರೋ ಮೂವಿನ ಕರ್ನಾಟಕದಲ್ಲಿ ಅಂದರೆ ಕನ್ನಡದಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದ್ರ ಶೂಟಿಂಗ್ ಕಂಪ್ಲೀಟ್ ಆಗಿರಲಿಲ್ಲ ಇನ್ನೂ ಕೂಡ. ಬಟ್ ಇವಾಗ ನಮಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಬಗೀರ ಮೂವಿದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಬಟ್ ಈ ಮೂವಿ ರಿಲೀಸ್ ಯಾವಾಗ ಅಂತ ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಈ ಮೂವಿ ನನಗೆ ಯಾಕೋ ಈ ವರ್ಷ ರಿಲೀಸ್ ಆಗೋ ಡೌಟ್ ಅನಿಸ್ತಾ ಇದೆ. ಈ ವರ್ಷ ಎಂಡಿಂಗಲ್ಲಿ ರಿಲೀಸ್ ಆಗ್ಬೋದು. ಬಟ್ ಆಲ್ರೆಡಿ ಬಿಗ್ ಸಿನಿಮಾಗಳು ಡಿಸೆಂಬರ್ನಲ್ಲಿ ಬರೋದ್ರಿಂದ ನನ್ನ ಪ್ರಕಾರ ಇವರು 2025 ಜನವರಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅನಿಸುತ್ತೆ. ಬಟ್ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಗಿದೆ. ಇದೇ ಜುಲೈ 2nd ವೀಕಲ್ಲಿ ಫಸ್ಟ್ ಸಿಂಗಲ್ ಅಪ್ಡೇಟ್ ಬರುವಂಥ ಸಾಧ್ಯತೆ ಇದೆ. ಇದಷ್ಟು ಬಗೀರ ಸಿನಿಮಾದ ಅಪ್ಡೇಟ್ಸ್. ನೆಕ್ಸ್ಟ್ ಬರೋದಾದರೆ ಭೈರತಿ ರಣಗಲ್ಲು. ಶಿವರಾಜ್ ಕುಮಾರ್ ಅವರ ಮುಂದಿನ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನಿಮಾ ಬಂದು ಭೈರತಿ ರಣಗಲ್ಲು. ಮಫ್ತಿ ಮೂವಿಲಿದ್ದಂಥ ಭೈರತಿ ರಣಗಲ್ ಕ್ಯಾರೆಕ್ಟರ್ ಏನು ಹವಾ ಕ್ರಿಯೇಟ್ ಮಾಡಿತ್ತು. ಸೊ ಅದಕ್ಕೋಸ್ಕರ ಆ ಭೈರತಿ ರಣಗಲ್ ಅವರ ಹಿಂದೆ ಏನೇನು ಕತೆ ನಡೆದಿತ್ತು ಅನ್ನೋದನ್ನೇ ಒಂದು ಮೂವಿ ಮಾಡೋದಕ್ಕೆ ಡೈರೆಕ್ಟರ್ ನರ್ತನ್ ಅವರು ಮುಂದಾಗಿರೋ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅವರು ಪುಷ್ಪ 2 ಬಂದು ಆಗಸ್ಟ್ 15ಗೆ ಡೇಟ್ನ ಫಿಕ್ಸ್ ಮಾಡಿದ್ರು. ಸೊ ಇವರು ಕೂಡ ಆಗಸ್ಟ್ 15ಗೆ ಡೇಟನ್ನು ಫಿಕ್ಸ್ ಮಾಡಿದ್ರು. ನಾವು ಅನ್ಕೊಂಡ್ವಿ ಕರ್ನಾಟಕದಲ್ಲಿ ಒಂದೊಳ್ಳೆ ಕ್ಲಾಶ್ ಆಗ್ಬೋದು, ಚೆನ್ನಾಗಿರುತ್ತೆ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಬಟ್ ಪುಷ್ಪ 2 ಅವರು ಡಿಸೆಂಬರ್ಗೆ ಹೋದ್ರು. ಬಟ್ ಇವಾಗ ಬರ್ತಿರೋ ನ್ಯೂಸ್ ಪ್ರಕಾರ ಭೈರತಿ ರಣಗಲ್ ಟೀಮ್ನವರು ಕೂಡ ಒಂದು 2 ವೀಕ್ಸು ಮುಂದೆ ಹೋಗಿದ್ದಾರೆ. ಇದೇ ರೀತಿ ಒಂದು ಇಂಟರ್ವ್ಯೂನಲ್ಲಿ ಶಿವರಾಜ್ ಕುಮಾರ್ ಅವರೇ ಹೇಳಿರೋ ಪ್ರಕಾರ ಒಂದು 2 ವೀಕ್ಸ್ ಅಷ್ಟೇ ಮುಂದೆ ಹೋಗ್ಬೋದಂತೆ. ಒಂದಷ್ಟು ಏನೋ ಸಿನಿಮಾದ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ 12ರಂದು ಶಿವರಾಜ್ ಕುಮಾರ್ ಅವರ ಬರ್ತ್ಡೇ ಇರೋದ್ರಿಂದ ಟೀಸರ್ ಅಂತೂ ಪಕ್ಕ ಕನ್ಫರ್ಮ್ ಬಂದೇ ಬರುತ್ತೆ, ಅದರ ಬಗ್ಗೆ ನೋ ಡೌಟು. ಬಟ್ ರಿಲೀಸ್ ಅಂತೂ ಮುಂದೆ ಹೋಗಿದೆ. ಸೊ ಉಪ್ಪಿ ಅವರ UI ಮೂವಿಗೆ ಬರೋದಾದರೆ ಈ ಮೂವಿ ಅಂತೂ ರಿಲೀಸ್ ಡೇಟನ್ನು ಇನ್ನೂ ಕನ್ಫರ್ಮೇಷನ್ ಯಾವಾಗ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇನ್ನೂ ಕೂಡ ನಮಗೆ ಮ್ಯೂಸಿಕ್ಕು VFX ಇನ್ನೂ ಕೂಡ ಕೆಲಸ ನಡೀತಾ ಇದೆ, ಪೋಸ್ಟ್ ಪ್ರೊಡಕ್ಷನಲ್ಲಿ ನಡೀತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಇವರು ಕೂಡ ಅಷ್ಟೇ ಸೆಪ್ಟೆಂಬರ್ ಅಥವಾ ನವೆಂಬರಲ್ಲಿ ಬರೋ ಚಾನ್ಸಸ್ ಇದೆ. ಯಾಕೋ ಗೊತ್ತಿಲ್ಲ, ಇವರು ಆದಷ್ಟು ಬೇಗ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ರೆ ಒಳ್ಳೆಯದು. ಈಗಿರುವಂತಹ ಸಿಚುವೇಷನಲ್ಲಿ ಎಲ್ಲ ಮೂವಿಗಳು ಕೂಡ ನಮ್ಮ ರಿಲೀಸ್ ಡೇಟ್ಗಳನ್ನ ಕನ್ಫರ್ಮ್ ಮಾಡ್ತಾ ಬರ್ತಾ ಇದ್ದಾರೆ. ಇವ್ರು ಇನ್ನೂ ಕೂಡ ಡಿಲೇ ಮಾಡಿದ್ರೆ ಇನ್ನೂ ಕಷ್ಟ ಆಗುತ್ತೆ. ನೋಡೋಣ ಮುಂದೆ ಯಾವತ್ತು ರಿಲೀಸ್ ಡೇಟ್ ಅನೌನ್ಸ್ ಆಗ್ಬೋದು ಅಂತ. ಸೊ ಅದರ ಅಪ್ಡೇಟ್ನು ಕೂಡ ಮುಂದೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಮುಂದಿನ ಅಪ್ಡೇಟ್ ಕಡೆ ಬರೋದಾದರೆ ಆಗಸ್ಟ್ 15ಗೆ 3 ಸಿನಿಮಾಗಳು ಕ್ಲಾಶ್ ಆಗ್ತಾ ಇವೆ ಕನ್ನಡದಲ್ಲಿ. ಅದ್ಯಾವುವು ಅಂತಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಅವರು ಆಗಸ್ಟ್ 15ಗೆ ಕನ್ಫರ್ಮ್ ಆಗಿ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದಾದರೆ ಇಂದ್ರಜಿತ್ ಲಂಕೇಶ್ ಅವರ ಡೈರೆಕ್ಷನಲ್ಲಿ ಬರ್ತಾ ಇರುವಂತಹ ಮೂವಿ ಗೌರಿ, ಅದು ಕೂಡ ಆಗಸ್ಟ್ 15ಗೆ ಬರೋದಕ್ಕೆ ರೆಡಿ ಆಗಿದೆ. ನಂತರ ದಿಗಂತ್ ಅವರ ನಟನೆಯ KRG ಸ್ಟುಡಿಯೋಸ್ ಅವ್ರ ಕಡೆಯಿಂದ ಬರ್ತಿರುವಂತಹ ಮೂವಿ ಬಂದು ಪೌಡರು. ಸೊ ಈ ಮೂವಿ ಕೂಡ ಆಗಸ್ಟ್ 15ಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಸೊ 3 ಮೂವಿಗಳು ಕೂಡ ಆಗಸ್ಟ್ 15ಗೆ ರೆಡಿ ಆಗಿದೆ. ಈ ಥರ ಬಂದರೆ ಜನ ಯಾವುದನ್ನ ಅಂತ ನೋಡ್ತಾರೆ. ಸೊ ಏನಾಗ್ಬಿಡುತ್ತಪ್ಪ ಅಂತಂದರೆ ಈ ಥರ ಬಂದರೆ ಒಂದು ಮೂವಿನ ನೋಡಿ ಇನ್ನೆರಡನ್ನ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದನೇ ಕೆಲವೊಂದಷ್ಟು ಮೂವಿಗಳು
ಥಿಯೇಟರ್ನಲ್ಲಿ ಉಳಿಯೋದಕ್ಕೆ ಆಗ್ತಾ ಇಲ್ಲ. ಸೊ ರಿಲೀಸ್ ಮಾಡೋವಂಥವ್ರು ನೋಡ್ಕೊಂಡು ಮಾಡಬೇಕು. 1-2 ಓಕೆ, ಈ ಥರ 3 ಮೂವಿಗಳು ಬಂದರೆ ಸ್ವಲ್ಪ ಜನರಿಗೆ ಯಾವುದು ನೋಡೋದು ಬಿಡೋದು ಅನ್ನೋದು ಕಷ್ಟ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸು. ಸೊ ಇನ್ನೂ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಮುಂದೆ ಬರೋದಿದೆ, ಅದನ್ನೆಲ್ಲ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಬರುವಂಥ ಅಪ್ಡೇಟ್ಸ್ಗಳು, ಸಿನಿಮಾಗಳ ರಿವ್ಯೂ, ಮೂವಿ ರಿವ್ಯೂ ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಯಾವ ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.